ಮಂಗಳವಾರ ಆಂಜನೇಯ ಸ್ವಾಮಿಯ ಈ ಸ್ತೋತ್ರ ಪಠಿಸಿದರೆ ಹಣ ಉಕ್ಕಿ ಬರುತ್ತೆ. ಮಂಗಳವಾರದ ದಿನವು ಆಂಜನೇಯ ಸ್ವಾಮಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ. ಈ ದಿನದಂದು ಮರ್ಯಾದಾ ಪುರುಷೋತ್ತಮನೆನಿಸಿಕೊಂಡ ಭಗವಾನ್ ಶ್ರೀರಾಮನು ಆಂಜನೇಯ ಸ್ವಾಮಿಯನ್ನು ಭೇಟಿಯಾದನು ಎನ್ನುವ ಕಥೆ ಇದೆ. ಈ ಕಾರಣದಿಂದಾಗಿ ಮಂಗಳವಾರದಂದು ಶ್ರೀರಾಮನೊಂದಿಗೆ ಆಂಜನೇಯ ಸ್ವಾಮಿಯನ್ನು ಪೂಜಿಸಲಾಗುತ್ತದೆ. ಜಾತಕದಲ್ಲಿ ಮಂಗಳವನ್ನು ಬಲಪಡಿಸಲು ಮಂಗಳವಾರ ಆಂಜನೇಯ ಸ್ವಾಮಿಯನ್ನು ಪೂಜಿಸಲು ಮತ್ತು ಮಂಗಳವಾರ ಉಪವಾಸ ವ್ರತವನ್ನು ಮಾಡಲು ಸಲಹೆ ನೀಡಲಾಗಿದೆ. ಈ ದಿನ ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರಿಂದ ವ್ಯಕ್ತಿಯು ವೃತ್ತಿ ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನು ಸಾಧಿಸಲಾಗುತ್ತದೆ. ಜಾತಕದಲ್ಲಿ ಮಂಗಳವು ಬಲವಾಗಿದ್ದರೆ ವ್ಯಕ್ತಿಯು ವೃತ್ತಿ ಮತ್ತು ವ್ಯವಹಾರದಲ್ಲಿ ಅವನ ಇಚ್ಛೆಯಂತೆ ಯಶಸ್ಸನ್ನು ಪಡೆಯುತ್ತಾನೆ. ನೀವು ಸಹ ಆಂಜನೇಯ ಸ್ವಾಮಿಯ ಆಶೀರ್ವಾದ ಪಡೆದುಕೊಳ್ಳಲು ಬಯಸಿದರೆ ಮಂಗಳವಾರದ ಪೂಜೆಯ ಸಮಯದಲ್ಲಿ ಈ ಕೆಲಸಗಳನ್ನು ಕಡ್ಡಾಯವಾಗಿ ಮಾಡಬೇಕು. ಹನುಮಾನ್ ಚಾಲಿಸ ಪಠಿಸಿ. ನೀವು ಜೀವನದಲ್ಲಿ ಎಲ್ಲ ರೀತಿಯ ದುಃಖಗಳು ಮತ್ತು ತೊಂದರೆಗಳನ್ನು ತೊಡೆದುಹಾಕಲು ಬಯಸಿದರೆ ಮಂಗಳವಾರದ ಪೂಜೆಯ ಸಮಯದಲ್ಲಿ ಹನುಮಾನ್ ಚಾಲಿಸವನ್ನು ಕನಿಷ್ಠ 7 ಬಾರಿ ಪಠಿಸಬೇಕು. ಈ ದಿನ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಎಲ್ಲ ದುಃಖಗಳು ಮತ್ತು ತೊಂದರೆಗಳು ದೂರವಾಗುತ್ತವೆ. ಬಜರಂಗ್ ಬಾಣ್ ಪಠಿಸಿ. ನೀವು ಆಂಜನೇಯ ಸ್ವಾಮಿಯನ್ನು ಮೆಚ್ಚಿಸಲು ಬಯಸಿದರೆ ಮಂಗಳವಾರದ ಪೂಜೆಯ ಸಮಯದಲ್ಲಿ ಬಜರಂಗ ಬಲಿಗೆ ಸಿಂಧೂರವನ್ನು ಅರ್ಪಿಸಿ ಈ ಸಮಯದಲ್ಲಿ ಬಜರಂಗ್ ಬಾಣನ್ನು ಪಠಿಸಿ. ಈ ಪರಿಹಾರವನ್ನು ಮಾಡುವುದರಿಂದ ಹನುಮಂತನು ತಕ್ಷಣವೇ ನಿಮ್ಮ ಮೇಲೆ ಸಂತೋಷ ಪಡುತ್ತಾನೆ. ಸಾಧಕನ ಮೇಲೆ ಅವರ ಆಶೀರ್ವಾದ ಸುರಿಮಳೆಯಾಗುತ್ತದೆ. ಈ ಸ್ತೋತ್ರ ಪಠಿಸಿ. ಆರ್ಥಿಕ ಬಿಕ್ಕಟ್ಟಿನಿಂದ ಪರಿಹಾರ ಪಡೆಯಲು ಮಂಗಳವಾರದಂದು ಋಣಮೋಚಕ ಮಂಗಳ ಸ್ತೋತ್ರವನ್ನು ಪಠಿಸಿ. ಈ ಸ್ತೋತ್ರವನ್ನು ಪಠಿಸುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ. ಇವುಗಳನ್ನು ದಾನ ಮಾಡಿ. ನೀವು ಮಂಗಳ ದೋಷದ ಪರಿಣಾಮವನ್ನು ಕಡಿಮೆ ಮಾಡಲು ಬಯಸಿದರೆ ಪ್ರತಿ ಮಂಗಳವಾರ ಪೂಜೆಯ ಸಮಯದಲ್ಲಿ ಉದ್ದಿನಬೇಳೆ, ಕೆಂಪು ಮೆಣಸಿನಕಾಯಿ, ಬೆಲ್ಲ ಮತ್ತು ಕೆಂಪು ಬಣ್ಣದ ಬಟ್ಟೆಗಳನ್ನು ದಾನ ಮಾಡಿ. ಈ ಪರಿಹಾರವನ್ನು ಮಾಡುವುದರಿಂದ ಬಜರಂಗ ಬಲಿಯ ವಿಶೇಷ ಆಶೀರ್ವಾದವು ಸಾಧಕನ ಮೇಲೆ ಬೀಳುತ್ತದೆ. ಈ ಮಂತ್ರ ಪಠಿಸಿ. ನೀವು ಶತ್ರುವನ್ನು ಗೆಲ್ಲಲು ಬಯಸಿದರೆ ಮಂಗಳವಾರದ ಪೂಜೆಯ ಸಮಯದಲ್ಲಿ ಈ ಮಂತ್ರವನ್ನು ಪಠಿಸಬೇಕು. ಇದರಿಂದ ನೀವು ಶತ್ರುಕಾಟದಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತೀರಿ. ಓಂ ಪೂರ್ವಕಪಿ ಮುಖಾಯ ಪಂಚಮುಖ ಹನುಮತೆ ಟಂ 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 ಸಕಲ ಶತ್ರು ಸಂಹರಣಾಯ ಸ್ವಾಹ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.